ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ನೋಡಿ. ಹಾಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ. ನಾನು ತೋರಿಸೋ ಪ್ರತಿಯೊಂದು ಡಿಸೈನು ಯಾವುದಾದ್ರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಷಾಢ ಆಫರ್ ಅಂತೇಳಿ ಈ ತಿಂಗಳು 20ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೆ. ಏನಪ್ಪ ಅದು ಆಷಾಢ ಆಫರ್ ಅಂದರೆ, 2 ಡಿಸೈನ್ ಹಾಕ್ಸ್ಕೊಂಡ್ರೆ ಒಂದು ಡಿಸೈನ್ ನನ್ನ ಕಡೆಯಿಂದ ಫ್ರೀಯಾಗಿ ಹಾಕ್ಕೊಡ್ತೀನಿ ಅಂತೇಳಿ ನಾನು ಆಫರ್ ಬಿಟ್ಟಿದ್ದೆ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಇರೋರು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಇಲ್ಲೇ ಯಾರಾದರೂ ಲೋಕಲ್ಲು ಹೊಸಪೇಟೆಯಲ್ಲಿ ಇರೋರು ಈ ವಿಡಿಯೋ ನೋಡಿದ್ರೆ ನೀವು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ಆಫರ್ನ ಯೂಸ್ ಮಾಡ್ಕೋಬೋದು ಅಂಥೇಳಿ. 2 ಡಿಸೈನು ನಿಮ್ಮ ಚಾಯ್ಸ್ ಇರುತ್ತೆ, ಹಾಗೆ ಫ್ರೀ ಹಾಕೋ ಡಿಸೈನು ನನ್ನ ಚಾಯ್ಸ್ ಇರುತ್ತೆ ಫ್ರೆಂಡ್ಸ್. ಆ ಡಿಸೈನ್ ಬಂದುಬಿಟ್ಟು ಇದು ನನ್ನ ಕಡೆಯಿಂದ 5 ಡಿಸೈನ್ ಇರುತ್ತೆ, ಸಿಂಪಲ್ ಡಿಸೈನು. ಅದರಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು 2 ಡಿಸೈನು ಓನ್ ನಿಮ್ಮ ಚಾಯ್ಸ್ ಇರುತ್ತೆ. ನೀವು ಯಾವುದು ಡಿಸೈನು ಹೇಳ್ತೀರೋ ನಾನು ಆ ಡಿಸೈನು ಹಾಕ್ಕೊಡ್ತೀನಿ. ನನ್ನ ಕಡೆಯಿಂದ 5 ಡಿಸೈನ್ ಇರುತ್ತೆ, ಅದರಲ್ಲಿ ನೀವು ಒಂದು ಡಿಸೈನು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಇವತ್ತು ಬಂದುಬಿಟ್ಟು ನನಗೆ ಆ ಥರ 3 ಆರ್ಡರ್ ಬಂದಿದೆ. ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ಒಬ್ಬರು ಕಸ್ಟಮರ್ ಕೊಟ್ಟೋದ್ರು, 2 ಸ್ಯಾರಿ ಅವರು ಸೆಲೆಕ್ಟ್ ಮಾಡಿದ್ದಾರೆ ಡಿಸೈನು. ಇದು ನನ್ನ ಕಡೆಯಿಂದ 5 ಡಿಸೈನ್ ತೋರಿಸಿದ್ದೆ, ಅದರಲ್ಲಿ ಈ ಡಿಸೈನು ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಈ ಥರ ಲೀಫ್ ಡಿಸೈನ್ ಬರುತ್ತೆ, ಸಿಂಪಲ್ಲು. ಇದು ಸ್ಯಾರಿ ಬಂದುಬಿಟ್ಟು ಇಳ್ಕಲ್ ಸ್ಯಾರಿ, ವೈಟ್. ಈಗ ತುಂಬ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಇದು. ಅದಕ್ಕೆ ಅವರು ಇದಕ್ಕೆ ನೀವು ಫ್ರೀಯಾಗಿ ಬರೋ ಡಿಸೈನ್ ಹಾಕಿ ಅಂತ ಹೇಳಿದರು. ಹಾಗಾಗಿ ನಾನು ಇದು ಬ್ಯಾಕು ಫ್ರಂಟು ಹಾಕಿದ್ದೀನಿ. ಸ್ಲೀವ್ಸಿಗೆ ಬಂದುಬಿಟ್ಟು ಈ ಥರ ಬಾರ್ಡ್ರ್ ಇರೋದ್ರಿಂದ ಬಾರ್ಡ್ರ್ ಮೇಲೆಲ್ಲ ಏನು ಲೈನ್ ಬೇಡ, ನಮಗೆ ಒಂದು ಫ್ಲವರ್ ಒಂದೇ ಹಾಕ್ಕೊಡಿ ಅಂತ ಹೇಳಿದರು. ಹಾಗಾಗಿ ನಾನು ಸ್ಲೀವ್ಸಿಗೆ ಈ ಥರ ಫ್ಲವರ್ ಹಾಕಿದ್ದೀನಿ. ಇದು ನನ್ನ ಕಡೆಯಿಂದ ಫ್ರೀ ಡಿಸೈನು. ಇನ್ನು ಅವರು ಸೆಲೆಕ್ಟ್ ಮಾಡಿರೋ ಡಿಸೈನು ಇದು ಈಗ ತುಂಬ ಟ್ರೆಂಡಿಂಗಲ್ಲಿ ಇದೆ ಫ್ರೆಂಡ್ಸ್. ಯೂನಿಕ್ ಪ್ಯಾಟ್ರನ್ನು, ತುಂಬ ಚೆನ್ನಾಗಿದೆ ಇದು. ನಾವು ಸ್ಟಿಚ್ ಮಾಡಿ ವೇರ್ ಮಾಡಿದಾಗಂತೂ ಹಿಂದ್ಗಡೆ ಬ್ಯಾಕ್ ಸೈಡು ತುಂಬ ಫಿಟ್ಟಿಂಗ್ ನೀಟಾಗಿ ಕೂಡುತ್ತೆ. ಇದು ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲ್ಲಾಗಿ ಇದು ತುಂಬ ಇಷ್ಟ ಆಯಿತು, ಒಬ್ರಿಗೆ ಹಾಕ್ಕೊಟ್ಟಿದ್ದೆ. ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಒಂದು ಸ್ಯಾರಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಇದು ಡಿಸೈನು. ಈ ಸ್ಯಾರಿ ಬಂದುಬಿಟ್ಟು ಮೆಹಂದಿ ಗ್ರೀನ್ ಕಲರು ಸ್ಯಾರಿ, ಕಾಪರ್ ಬಾರ್ಡ್ರ್ ಬಂದಿದೆ. ಹಾಗಾಗಿ ನಾನು 2 ಮಿಕ್ಸ್ ಮಾಡಿ ಈ ಡಿಸೈನ್ ಅವರಿಗೆ ಹಾಕಿದ್ದೀನಿ. ಇದು ಅವ್ರ ಚಾಯ್ಸು ಡಿಸೈನು. ಈ ಡಿಸೈನ್ ಬಂದುಬಿಟ್ಟು ಫ್ರಂಟು ಬ್ಯಾಕು. ಹಾಗೆ ಸ್ಲೀವ್ಸಿಗೆ ಅವರು ಲೈನ್ ಬೇಡ ಅಂತ ಹೇಳಿದ್ದಾರೆ. ಅವ್ರು ಆಲ್ಮೋಸ್ಟ್ ಆಲ್ ನನಗೆ ಕೊಡೋ ಪ್ರತಿಯೊಂದು ವರ್ಕನ್ನು ಸ್ಲೀವ್ಸಿಗೆ ಹಾಕ್ಸ್ಕೊಳ್ಳಲ್ಲ. ಏನಕ್ಕಪ್ಪ ಅಂದರೆ ಇದು ಬಾರ್ಡ್ರ್ ಇರೋದ್ರಿಂದ ಬಾರ್ಡ್ರ್ ಮೇಲೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂಥೇಳಿ ಇಲ್ಲಿ ಒಂದು ಫ್ಲವರ್ ಹೇಳಿದ್ದಾರೆ. ನಾನಿನ್ನು ಫ್ಲವರ್ ಹಾಕಬೇಕು. ಇದೆಲ್ಲ ಹಾಕಿದ ಮೇಲೆ ನಿಮಗೆ ತೋರಿಸ್ತೀನಿ. ಇನ್ನೊಂದು ಈ ರೆಡ್ಡು ರನ್ನಿಂಗ್ ಬ್ಲೌಸ್. ಇದು ಸ್ಯಾರಿನೂ ರೆಡ್ ಕಲರೇ ಇದೆ. ಈ ಸೆಲ್ಫ್ ಕಲರ್ ಗೋಲ್ಡ್ ಕಲರು ಹಾಗೆ ಸ್ವಲ್ಪ ರೆಡ್ ಮಿಕ್ಸ್ ಮಾಡಿ ಡಿಸೈನ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಈ ಡಿಸೈನ್ ಹಾಕಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ಯಾವುದು ಡಿಸೈನ್ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂತೇಳಿ ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್. ಇವೆರಡು ಅವ್ರ ಚಾಯ್ಸು. ಇದು ನನ್ನ ಕಡೆಯಿಂದ ಒಂದು ಸಿಂಪಲ್ ಡಿಸೈನು. ಇದು ಒಬ್ರದ್ದಾಯಿತು, ಕಸ್ಟಮರ್ದು. ಇವತ್ತೊಂದೇ ದಿನ 3 ಆರ್ಡ್ರ್ ಬಂದಿದೆ ನನಗೆ. ಇದು ಬಂದ್ಬಿಟ್ಟು ಆರೆಂಜ್ ಹಾಗೆ ಗ್ರೀನ್. ಇವೆರಡಕ್ಕೆ ಅವ್ರು ಚಾಯ್ಸ್ ಮಾಡಿದ್ದಾರೆ ಡಿಸೈನು. ಇನ್ನೂ ಹಾಕಬೇಕು. ಹಾಕಿದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಟೋಟಲು 3 ಸ್ಯಾರಿಗೆ ಅವರು ಡಿಸೈನ್ ಹೇಳಿದ್ದಾರೆ. ಇನ್ನು ಒಂದು ಫ್ರೀಯಾಗಿ ಹಾಕ್ಕೊಡೋದಕ್ಕೆ ಈ ಥರ ಸಿಂಪಲ್ ಸ್ಯಾರಿಗೆ ಸಿಂಪಲ್ ಹಾಕ್ಕೊಡಿ, ಇದು ಮಾಮೂಲು ಡೈಲಿ ವೇರ್ ಸ್ಯಾರಿಗೆ ನಿಮ್ಮದು ಫ್ರೀ ಡಿಸೈನ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ನಾನು ಇದ್ರ ಮೇಲೆ ನಂದು ಫ್ರೀ ಡಿಸೈನ್ ಹಾಕ್ತೀನಿ. ಇದಕ್ಕೆ ಅವ್ರ ಚಾಯ್ಸ್ ಇದೆ. ಅವ್ರು ಚಾಯ್ಸ್ ಮಾಡಿರೋ ಬ್ಲೌಸಸ್ ಮೇಲೆ ಡಿಸೈನ್ ಹಾಕ್ತೀನಿ ನಾನು. ಇದು ಒಂದು. ಹಾಗೆ ಈಗಿನ ಇನ್ನೂ ಜಸ್ಟ್ ಅವ್ರು ಇನ್ನೂ ಡಿಸೈನು ಸೆಲೆಕ್ಟ್ ಮಾಡಿಲ್ಲ, ಸ್ಯಾರಿ ಕೊಟ್ಬಿಟ್ಟು ಹೋಗಿದ್ದಾರೆ ಅವರು.
ಬಂದು ನಾನು ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ ಫ್ರೆಂಡ್ಸ್. ಅವ್ರು ಬಂದಮೇಲೆ ಇದಕ್ಕೆ ಅವರು ಡಿಸೈನ್ ಹೇಳ್ತಾರೆ. ಇದು ಅಷ್ಟೇ ಮೆಹಂದಿ ಗ್ರೀನ್ ಸ್ಯಾರಿ, ಇದು ಪಿಂಕ್ ಕಲರ್ ಸ್ಯಾರಿ. ಬ್ಲೌಸು ಈ ಥರ ಫುಲ್ಲು ಕಾಪರ್ ಮಿಕ್ಸ್ ಬಂದಿದೆ. ನೋಡಬೇಕು ಅವ್ರು ಇದಕ್ಕೆ ಯಾವ ಡಿಸೈನ್ ಹೇಳ್ತಾರಂತೇಳಿ. ಇನ್ನೊಂದು ಸ್ಯಾರಿ ತೊಗೊಂಬರ್ತಾರೆ, ಅದ್ರ ಮೇಲೆ ನಾನು ಫ್ರೀಯಾಗಿ ಹಾಕ್ಕೊಡ್ಬೇಕು. ಈ ಥರ ಗೋಲ್ಡ್ ಇವತ್ತೊಂದೇ ದಿನ ಇದೊಂದು ಹಾಗೆ ಈಗ ರನ್ ಆಗ್ತಿರೋ ಡಿಸೈನು ಇವತ್ತೊಂದೇ ದಿನ ಈ 3 ಬಂದಿದೆ. ಇದು ನನಗೆ ಬೆಳಿಗ್ಗೆನೇ ಆರ್ಡ್ರ್ ಕೊಟ್ಟೋಗಿದ್ರು. ಬೆಳಿಗ್ಗೆ ಅಂದರೆ ಒಂದು 11:30-12 ಗಂಟೆ ಆಗಿತ್ತು ಅವ್ರು ಕೊಟ್ಟೋದಾಗ. ನಾನು ಅವ್ರು ಕೊಟ್ಟೋದ ತಕ್ಷಣ ಇದು ಇಳಕಲ್ ಸ್ಯಾರಿದು ಸ್ಟಾರ್ಟ್ ಮಾಡಿದೆ. ಈ ಸಿಂಪಲ್ ಇತ್ತಲ್ಲ ಡಿಸೈನು, ಈ ಸಿಂಪಲ್ ಡಿಸೈನ್ ಇರೋದ್ರಿಂದ ಇದು ಮುಗೀತು. ಈಗ 1 ಅವರ್ ಆಯಿತು ಫ್ರೆಂಡ್ಸ್. ಇದು 4:30 ಮುಗೀತು. ಇದು ನಾನು 1:30 ಸ್ಟಾರ್ಟ್ ಮಾಡಿದ್ದೆ. ಇದು 4:30 ಮುಗೀತು. ಇದು ಡಿಸೈನು ಸಿಂಪಲ್ ಇರೋದ್ರಿಂದ ಇದಾದ ತಕ್ಷಣ ಇದು ಹಾಕಿದ್ದೀನಿ. ಈಗ ಇದು ಫ್ರಂಟ್ ಹಾಕ್ತಾ ಇದೆ. ಇನ್ನು ಸ್ಲೀವ್ಸ್ ಮುಗಿಸಿ ಇನ್ನೊಂದು ರೆಡ್ ಬ್ಲೌಸ್ ಇದೆ ಅಲ್ಲ, ಈ ಬ್ಲೌಸ್ ಸ್ಟಾರ್ಟ್ ಮಾಡ್ತೀನಿ. ನೋಡಬೇಕು, ಇದು ನೈಟ್ ಮುಗಿದ್ರೆ ಓಕೆ. ನಾನು 9 ಗಂಟೆಗೆ ಹೋಗೋದು ಮನೆಗೆ, ಅಷ್ಟರೊಳಗೆ ಇದು ಮುಗಿದ್ರೆ ಓಕೆ. ಇಲ್ಲಾಂದರೆ ಬೆಳಿಗ್ಗೆ ಬಂದು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಅಂದರೆ ಬೆಳಿಗ್ಗೆ ಇದು 9-10 ಗಂಟೆಗೆ ಇದನ್ನು ಸ್ಟಾರ್ಟ್ ಮಾಡಿದರೆ ಆಲ್ಮೋಸ್ಟ್ ಇದು 3 ಡಿಸೈನ್ ಇವತ್ತು ಮುಗಿದು ಬಿಡ್ತಿತ್ತು. ಹೇಗೆಪ್ಪ ಅಂದರೆ ಈಗ ಅವರು ಬ್ಯಾಕು ಫ್ರಂಟು ಸ್ಲೀವ್ಸಿಗೆ ಏನು ಹೆವಿ ಹೇಳಿಲ್ಲ, ಬರೀ ಒಂದು ಫ್ಲವರ್ ಹೇಳಿರೋದ್ರಿಂದ ಈ 3ಕ್ಕೂ ಅಷ್ಟೇ, ಇದಕ್ಕೂ ಅಷ್ಟೇ ಸ್ಲೀವ್ಸಿಗೆ ದೊಡ್ಡ ಬಾರ್ಡ್ರ್ ಬಂದಿರೋದ್ರಿಂದ ಸ್ಲೀವ್ಸ್ ಮೇಲೆ ಏನು ಬೇಡ, ಸಿಂಪಲ್ ನಮಗೆ ಒಂದು ಫ್ಲವರ್ ಸಾಕು ಅಂತ ಹೇಳಿದ್ದಾರೆ. ಹಾಗಾಗಿ 3ಕ್ಕೂ ಸ್ಲೀವ್ಸ್ ಏನು ತುಂಬ ಹೆವಿ ಇಲ್ಲದೆ ಇರೋದ್ರಿಂದ ಈ 3 ಡಿಸೈನ್ ಇವತ್ತೊಂದಿನ ನಾವು ಕಂಪ್ಲೀಟ್ ಮಾಡ್ಬೋದು. ಕೆಲವೊಂದು ಕಮೆಂಟ್ಸ್ ನನಗೆ ಬರ್ತಾ ಇರ್ತವೆ, ದಿನಕ್ಕೆ ನಾವು ಎಷ್ಟು ಹಾಕ್ಬೋದು, ವರ್ಕು ಎಷ್ಟು ಮಾಡ್ಬೋದು, ಎಷ್ಟು ಬ್ಲೌಸ್ ಮಾಡ್ಬೋದು, ಎಷ್ಟು ನಾವು ಒಂದು ದಿನಕ್ಕೆ ಅರ್ನ್ ಮಾಡ್ಬೋದು ಅಂತೇಳಿ. ಈ ಥರ ಸಿಂಪಲ್ ಡಿಸೈನ್ ಇತ್ತಪ್ಪ ಅಂದರೆ ನಾವು ಬೆಳಗ್ಗೆನೇ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಒಂದು ದಿನಕ್ಕೆ ಮುಗಿಸ್ಬೋದು. ನಾನು ಈ ಡಿಸೈನು 500 ತೊಗೊಂಡಿದ್ದೀನಿ ಅವರಿಗೆ. ಫ್ರಂಟು ಬ್ಯಾಕು ಹಾಗೆ ಸ್ಲೀವ್ಸಿಗೆ ಒಂದು ಚಿಕ್ಕದು ಫ್ಲವರ್ ಬರೋದ್ರಿಂದ ಇದು 500 ಹೇಳಿದ್ದೀನಿ. ಇದಕ್ಕೆ ಸ್ವಲ್ಪ ಯೂನಿಕ್ ಪ್ಯಾಟ್ರನ್ನು ನಾನು ಫೋಟೋ ಹಾಕ್ತೀನಿ, ಅದು ಡಿಸೈನ್ ಇರೋದ್ರಿಂದ ನಾನು ಇದಕ್ಕೆ 600 ಹೇಳಿದ್ದೀನಿ. ಈಗ ಇದು 500, ಇದು 600, 1100 ಆಯಿತು. ಇನ್ನು ಒಂದು ಸಿಂಪಲ್ ಡಿಸೈನ್ ಇದು ಈ ಥರ ಸ್ಲೀವ್ಸಿಗೆ ಮತ್ತು ಬ್ಯಾಕ್ ಸೈಡು ಎಲ್ಲ ಬುಟ್ಟ ಸ್ಲೀವ್ಸಿಗೆ ನಾವು ಇದಕ್ಕೇನಾದರೂ ಅಮೌಂಟ್ ತೊಗೊತೀವಪ್ಪ ಅಂದಾಗ ಇದು ಒಂದು 400-450 ತೊಗೋಬೋದು. ಎಲ್ಲ ಕಂಪೇರ್ ಮಾಡಿದ್ರೆ 1000-1100 ನಾವು ಒಂದು ದಿನಕ್ಕೆ ಮಾಡ್ಬೋದು. ಈ ಥರ ಸಿಂಪಲ್ ಡಿಸೈನ್ ಇದ್ದಾಗ ಒಂದು ದಿನಕ್ಕೆ ನಾವು 3 ಹಾಕ್ಬೋದು. ಇಲ್ಲಪ್ಪ ಇದಕ್ಕೂ ನಾವು ಸ್ಲೀವ್ಸಿಗೆ ತುಂಬ ಹೆವಿ ಇದೆ, ಲೈನ್ ಇದೆ, ಬುಟ್ಟ ಇದೆ, ಫ್ಲವರ್ ಬೇಕು, ಹಾಗೆ ಬ್ಯಾಕ್ ಸೈಡು ನಮಗೆ ಬುಟ್ಟ ಬೇಕು ಅಂತ ಈ ಥರ ಏನಾದರೂ ಅವರು ಆಪ್ಷನ್ ಹೇಳಿದಾಗ ನಮಗೆ ಸ್ವಲ್ಪ ಟೈಮ್ ಇಡುತ್ತೆ. ಆ ಥರ ಟೈಮ್ ಹಿಡಿತಪ್ಪ ಅಂದರೆ ಒಂದು ದಿನಕ್ಕೆ 2 ಮಾಡ್ಬೋದು. 500, 1000 ಒಂದು ದಿನಕ್ಕೆ 1000 ಮಾಡ್ಬೋದು. ಇಲ್ಲ ನಮಗೆ ಒಂದು ದಿನಕ್ಕೆ ಒಂದು ಹೆವಿ ಡಿಸೈನ್ ಬ್ರೈಡಲ್ ವರ್ಕ್ ಬಂತಪ್ಪ ಅಂದಾಗ ಸ್ವಲ್ಪ ಅದು 1000 ಮೇಲೆ ಇರುತ್ತೆ. 1000, 1200 ಸ್ಲೀವ್ಸ್ ಮೇಲೆ ಡಿಪೆಂಡು. ಸ್ಲೀವ್ಸಲ್ಲಿ ಎಷ್ಟು ಹೆವಿ ಡಿಸೈನ್ ಇರುತ್ತೋ ಅನ್ನೋದ್ರ ಮೇಲೆ ನಾವು ರೇಟ್ ಫಿಕ್ಸ್ ಮಾಡ್ತೀವಿ. ಏನಕ್ಕಪ್ಪ ಅಂದರೆ ಅದು ಹೆವಿ ಡಿಸೈನ್ ಜಾಸ್ತಿ ಆದಂಗೆಲ್ಲ ಟೈಮೂ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಒಂದು ದಿನಕ್ಕೆ 1200, 13, 15ವರೆಗೂ ತೊಗೋಬೋದು. ಆ ಥರ ಒಂದು ದಿನಕ್ಕೆ ಡಿಸೈನ್ ಬಂತಪ್ಪ ಅಂದರೆ ಆರಾಮಾಗಿ ನಾವು ಒಂದು ದಿನಕ್ಕೆ 1500 ದುಡಿಬೋದು. ಈ ಥರ ನೀವು ಇದು ಲೆಕ್ಕ ಮಾಡಿಕೊಂಡ್ರೆ ಒಂದು ದಿನಕ್ಕೆ 1000, 1500 ದುಡಿಬೋದು. ಅಂದರೆ ನಮಗೆ ವರ್ಕ್ ಬರಬೇಕು. ವರ್ಕ್ ಬಂತಪ್ಪ ಅಂದರೆ ಈ ಥರ ನಾವು ಅರ್ನ್ ಮಾಡ್ಬೋದು. ವರ್ಕೇ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಈ ವರ್ಕ್ಗೂ ಟೈಲರ್ಗೂ ಕಂಪೇರ್ ಮಾಡಿದ್ರೆ, ಅಂದರೆ ಈ ವರ್ಕಿಗೆ ಸ್ಟಿಚ್ಚಿಗೆ ಕಂಪೇರ್ ಮಾಡಿದ್ರೆ ಸ್ಟಿಚ್ಚೇ ಎಷ್ಟೋ ಆಲ್ಮೋಸ್ಟ್ ಆಲ್ ಬೆಟರ್ ಅಂತೇಳಿ. ಈಗ ಈ ಡಿಸೈನು ಏನಿಲ್ಲ ಅಂದರೂ ಈಗಿದೆ ನೋಡಿ, 1:30ಗೆ ನಾನು ಸ್ಟಾರ್ಟ್ ಮಾಡಿದ್ರೆ 4:15 ಮುಗಿದಿದೆ. ಅಂದರೆ ಮಿನಿಮಮ್ 3 ತಾಸು ಬೇಕು, 3-3.5 ತಾಸು ಬೇಕು. ಒಂದು ಡಿಸೈನು 3.5 ತಾಸು ತೊಗೊಂತಂದರೆ ಅದು ಒಂದು 500 ರೂಪಾಯಿ. ಇದು ಏನಿಲ್ಲ ಅಂದರೂ 400, 450, 500 ಅಷ್ಟೇ ಡಿಸೈನು. ಇದೇ 500. ಈ ಥರ 3-4 ತಾಸಿಗೆ ನಾವು 500 ರೂಪಾಯಿ ತೊಗೊಂಡ್ರೆ ಅದೇ ಸ್ಟಿಚ್ ಮಾಡಿ ಅಂದರೆ ಎಕ್ಸ್ಪೀರಿಯನ್ಸ್ ಪರ್ಸನ್
ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ 300-350 ರೂಪಾಯಿ ಆರಾಮ್ಸೆ ತೊಗೋಬೋದು. ಆ ಥರ ಒಂದು ಹಬ್ಬ ಅಂದರೆ 1.5-2 ತಾಸಿಗೆ ಒಂದು ಬ್ಲೌಸ್ ಮಾಡಿದ್ರೆ 300-350 ರೂಪಾಯಿ ತೊಗೋಬೋದು. ಅದನ್ನೇ 2 ಬ್ಲೌಸ್ ಆರಾಮ್ಸೆ ಮಾಡಿ 4 ತಾಸಲ್ಲಿ 700 ರೂಪಾಯಿ ಅವರು ದುಡಿಬೋದು. ಆ ಥರ ನನ್ನ ಅನಿಸಿಕೆ ಪ್ರಕಾರ ಈ ವರ್ಕಿನ ಟೈಲರಿಂಗೇ ಬೆಸ್ಟ್ ಅನಿಸುತ್ತೆ. ಈಗ ಏನೂ ಮಾಡೋಕ್ಕಾಗಲ್ಲ, ನಾವು ಎರಡೂ ಮಾಡ್ಕೊಂಡು ಹೋಗ್ತೀವಪ್ಪ ಅಂದರೆ ತುಂಬ ಹೆವಿ ಆಗಿಬಿಡುತ್ತೆ ಇಲ್ಲಿ. ಹಾಗಾಗಿ ನಾನು ಬರೀ ವರ್ಕೊಂದೇ ಮಾಡ್ತೀನಿ, ಸ್ಟಿಚ್ಚು ನಾನು ಜಾಸ್ತಿ ಮಾಡಲ್ಲ. ಈ ಥರ ಇರುತ್ತೆ. ಏನು ಇವಾಗ ನಮ್ಮ ಅನುಭವ ಪ್ರಕಾರ ನಂದು ಇದು ಈ ಥರ ಇರುತ್ತೆ. ಹಾಗಾಗಿ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂಥೇಳಿ ನೀವು ನನಗೆ ಕಮೆಂಟ್ ಮಾಡ್ಬೋದು. ನಿಮಗೆ ಯಾವುದು ಇಷ್ಟ, ಟೈಲರಿಂಗ್ ಬೆಸ್ಟು ಅಥವಾ ಈ ಥರ ವರ್ಕ್ ಹಾಕೋದು ಬೆಸ್ಟು ಅಂಥೇಳಿ ನೀವು ನನಗೆ ಕಮೆಂಟ್ ಮಾಡಿ ನೋಡೋಣ. ಯಾರು ಏನು ಚೂಸ್ ಮಾಡ್ತೀರಿ ಅಂಥೇಳಿ ನನಗೂ ಗೊತ್ತಾಗುತ್ತೆ. ಈ ಥರ ಇರುತ್ತೆ. ಹಾಗೆ ನನ್ನ ಅನಿಸಿಕೆ ಪ್ರಕಾರ ಟೈಲರಿಂಗೇ ಬೆಸ್ಟ್. ಅಂದರೆ ನಾವು ಇದರಲ್ಲಿ ಸಫರ್ ಆಗ್ತಿರೋದ್ರಿಂದ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಟೈಲರಿಂಗೇ ಬೆಸ್ಟ್ ಅನಿಸುತ್ತೆ. ನೀವು ಕಮೆಂಟ್ ಮಾಡಿ ನಿಮಗೆ ಯಾವುದು, ಅಂದರೆ ನನ್ನ ವಿಡಿಯೋ ನೋಡಿ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ಇದು ಈಗ ಮುಗೀತು ಫ್ರೆಂಡ್ಸ್. ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು, ಒಂದು ಬ್ಲೌಸ್ ಹಾಕಿದರೆ ಅದಕ್ಕೆ ದಾರ ಹಾಗೆ ಕ್ಯಾನ್ವಸ್ಸು ಇದನ್ನೆಲ್ಲ ತೆಗೆದುಬಿಟ್ಟು ನಿಮಗೆ ಎಷ್ಟು ಉಳಿಯುತ್ತೆ ಅಂಥೇಳಿ ಅವರು ಕಮೆಂಟ್ ಹಾಕಿದರು. ನಾನು ಅಂದರೆ ಈಗ ಈ ಡಿಸೈನ್ಗೆ 500 ಹೇಳಿದ್ದೀನಿ. ಏನಿಲ್ಲಪ್ಪ ಅಂದರೂ ನಾನು 4 ಅಂದರೆ ಸೆಟ್ ರೇಟ್ ಎಲ್ಲ ಮಾಡಿ ಫಿಟ್ ಮಾಡಿ ಮಾರ್ಕಿಂಗ್ ಹಾಕಿ ದಾರ ಸೆಟ್ ಮಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡೋದ್ರಲ್ಲೇ 5 ಗಂಟೆ ಆಯಿತು. ಈಗ 5 ಗಂಟೆಯಿಂದ ಇದು ಮುಗಿಯೋದ್ರೊಳಗೆ ಏನಿಲ್ಲ ಅಂದರೂ 3-3.5 ತಾಸು ಹಿಡಿಯುತ್ತೆ. ಆ 3.5 ತಾಸಿಗೆ ನಾನು 500 ಅವ್ರಿಗೆ ಚಾರ್ಜ್ ಮಾಡಿದ್ದೀನಿ. ಅಂದರೆ ಅದರಲ್ಲಿ ಈ ದಾರ ಬಂದ್ಬಿಟ್ಟು ಒಂದು ರಾಯಲ್ ದಾರ 40 ರೂಪೀಸು. ಹಾಗೆ ಕ್ಯಾನ್ವಸ್ಸು ಈ ಥರ ನಾವು ರೋಲ್ ತಂದಿರ್ತೀವಿ. ಇದು ಏನಿಲ್ಲಪ್ಪ ಅಂದರೂ ನಮಗೆ 6-7 ಮಂತ್ಸ್ ಬರುತ್ತೆ. ಹಾಗಾಗಿ ಇದು ಅಂದರೆ ಒಂದು ಫ್ರೇಮಿಗೆ ಆಲ್ಮೋಸ್ಟ್ ಅಲ್ಲ ಫುಲ್ ಫ್ರೇಮಿಗೆ ಹಾಕ್ಬಿಡ್ತೀನಿ ನಾನು ಫ್ರೇಮು. ಈ ಡಿಸೈನಿಗೆ ಅಷ್ಟೇ ನಾನೇನು ಇಡಲ್ಲ. ಹಾಗಾಗಿ 1 ಟೈಮು ಕ್ಯಾನ್ವಸ್ಸು ಒಂದೊಂದು ಅಂದರೆ ಅದು ಥಿಕ್ನೆಸ್ ಪ್ರಕಾರ ಹೋಗುತ್ತೆ. 1 ಟೈಮ್ ನಾವು ಕ್ಯಾನ್ವಸ್ ಯೂಸ್ ಮಾಡಿದ್ರೆ ಅದು 2 ಟೈಮು ಹಾಕ್ಬೋದು. ಅಂದರೆ 2 ಡಿಸೈನ್ ಅದ್ರ ಮೇಲೆ ಹಾಕ್ಬೋದು. ಈ ಥರ ಇರುತ್ತೆ. ಏನಿಲ್ಲ ಅಂದರೂ ಈಗ ಇದರಲ್ಲೇ ನಾವು ದಾರದ್ದು ಕ್ಯಾನ್ವಸ್ದು ಹಾಗೆ ನಾವು ಬೆಳಗ್ಗೆಯಿಂದ ನಿಂತು ಇದಕ್ಕೆಲ್ಲ ವರ್ಕ್ ಮಾಡಲಿಕ್ಕೆ ನಿಂತಿರ್ತೀವಿ. ಅದರದ್ದೆಲ್ಲ ಕೂಲಿ ಒಂದಿನಕ್ಕೆ 200 ರೂಪಾಯಿ ಅಂತೂ ನಾವು ತೆಗಿಲೇಬೇಕಾಗುತ್ತೆ, ಖರ್ಚೆಲ್ಲ ಪಕ್ಕಕ್ಕೆ ತೆಗೆದಿಟ್ಟು. ಹಾಗಾಗಿ ಒಂದು ಬ್ಲೌಸಿಗೆ ಏನಿಲ್ಲ ಅಂದರೂ ನಮಗೆ 200-250-300 ರೂಪಾಯಿ ಉಳಿಯುತ್ತೆ. ಈ ಥರ ಒಂದು ಬ್ಲೌಸಿಗೆ ಉಳಿಯುತ್ತೆ. ಈ ಥರ ನಾವು ಅಂದರೆ ಒಂದು ದಿನಕ್ಕೆ 3-4 ಹಾಕಿದರೆ ನಮಗೆ ವರ್ಕೌಟ್ ಆಗುತ್ತೆ. ಈಗ ಟೈಮ್ ನೋಡಿದ್ರೆ 3-4 ಹಾಕಿದರೆ ಟೈಮ್ ತುಂಬ ಹಿಡಿಯುತ್ತೆ. ಏನಿಲ್ಲ ಅಂದರೂ ಬೆಳಿಗ್ಗೆ 7-8 ಗಂಟೆಗೆಲ್ಲ ಬಂದ್ಬಿಟ್ಟು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಒಂದು ದಿನಕ್ಕೆ 3-4 ಬ್ಲೌಸ್ ಹಾಕ್ಬೋದು. ಆ ಥರ ಹಾಕೋಕ್ಕಾಗಲ್ಲ. ಏನಿದ್ರು ನಾವು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಶಾಪ್ ತೆಗೆಯೋದೆ 9-10 ಗಂಟೆ ಮೇಲೆ. ಅಲ್ಲಿಂದ ಏನೋ ಸೆಟ್ರೇಟ್ ಮಾಡಿ ಶಾಪ್ ಓಪನ್ ಮಾಡಿ ಪೂಜೆ ಗೀಜೆ ಮಾಡಿ ಎಲ್ಲ ಹಾಕೋದ್ರೊಳಗೆ 11:30 ಹಾಗಾಗುತ್ತೆ. ಅಲ್ಲಿಂದ 1:30-2:00ಗೆ ಒಂದು ಬ್ಲೌಸು, ಇನ್ನು ಮತ್ತೆ 2:30ಯಿಂದ ಮತ್ತೆ ಸೆಟ್ರೇಟು ಅದು ಇದು ಎಲ್ಲ ಸೇರಿ 1 ತಾಸು, ಮತ್ತು 3:30ಯಿಂದ ಮತ್ತು ಸಾಯಂಕಾಲ ಒಂದು ಬ್ಲೌಸು. ಈ ಥರ ಸಿಂಪಲ್ ಡಿಸೈನು ನಾನು ಒಂದು ದಿನಕ್ಕೆ 2 ಹಾಕೋದು. ಹೆವಿ ಡಿಸೈನ್ ಇತ್ತಂದರೆ ಅದು ಆಲ್ಮೋಸ್ಟ್ ಆಲ್ 1 ದಿನ 1.5 ದಿನ ತೊಗೊಳುತ್ತೆ. ಈ ಥರ ಇರುತ್ತೆ. ಇದಕ್ಕಾಗಿಯೇ ನಾನು ಹೇಳಿದ್ದು ಈ ವರ್ಕ್ ಅಂದರೆ ಈ ವರ್ಕನ್ನು ಯಾರು ಚೂಸ್ ಮಾಡ್ತಿರೋ ಸ್ವಲ್ಪ ಯೋಚನೆ ಮಾಡಿ ಚೂಸ್ ಮಾಡ್ಕೊಳ್ಳಿ. ಇದಕ್ಕಿಂತ ಟೈಲರಿಂಗೇ ಬೆಸ್ಟ್ ಅಂತೇಳಿ ನೋಡಿ ಚೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಪ್ಪ ನಾವು ಇದನ್ನು ಆಲ್ರೆಡಿ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಈಗ ಇದರಲ್ಲಿ ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು ಅಂತ ಕ್ವಶನ್ ಮಾಡೋರಿಗೆ ನಾನು ಅದಕ್ಕೆ ಬೇರೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಈ ಥರ ಇರುತ್ತೆ ಫ್ರೆಂಡ್ಸ್. ನಾನು ಇದು ಹೇಳೋಣ, ಆಫರ್ ಬಿಟ್ಟಿದ್ದೆ. ಯಾರಿಗಾದರೂ ಆಫರು ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ನಾನು ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಡಿಸೈನ್ ಸೆಂಡ್ ಮಾಡ್ತೀನಿ. ನೀವು 2 ಡಿಸೈನು ಸೆಲೆಕ್ಟ್ ಮಾಡ್ಬೋದು. ನಾನು ನನ್ನ ಕಡೆಯಿಂದ 1 ಡಿಸೈನ್ ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಡಿಸೈನ್ ಬಂದು ಅವರು ರೆಡ್ ಕಲರ್ಗೆ ಚೂಸ್ ಮಾಡಿದರು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಈಗಂತೂ ತುಂಬ ಟ್ರೆಂಡಿಂಗಲ್ಲಿದೆ ಇದು ಡಿಸೈನು. ಪ್ಯಾಟ್ರನ್ನು ಹಾಗೆ ಡಿಸೈನು ಫಿನಿಶಿಂಗು ತುಂಬ ನೀಟಾಗಿ ತಿಕ್ಕಾಗಿ ನೀಟಾಗಿ ಬಂದಿದೆ. ಕಲರ್ ಸೆಲ್ಫ್ ಕಲರ್ ಇರೋದ್ರಿಂದ ನಾನು ಫ್ಲವರಿಗೆ ರೆಡ್ ಕಲರ್ ಕೊಟ್ಬಿಟ್ಟು, ಇದು ಸ್ಯಾರಿ ಫುಲ್ಲು ಗೋಲ್ಡ್ ಇದೆ ಹಾಗಾಗಿ ಗೋಲ್ಡ್ ಸ್ವಲ್ಪ ಜಾಸ್ತಿ ಕೊಟ್ಟು ಫ್ಲವರಿಗೆ ಮಾತ್ರ ಸೆಂಟ್ರಲ್ಲಿ
ರೆಡ್ ಕಲರ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಅವ್ರ ಚಾಯ್ಸ್ ಇತ್ತು ರೆಡ್ ಬ್ಲೌಸಿಗೆ. ಈ ಡಿಸೈನ್ ಈಗ ಬೆಳಿಗ್ಗೆ ಕಂಪ್ಲೀಟ್ ಆಯಿತು, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಹಾಕೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಫ್ರಂಟಲ್ಲಿ ಈ ಥರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ನಿಮಗೂ ಇಷ್ಟ ಆದರೆ ಈ ಥರ ಡಿಸೈನು ನೀವು ಹಾಕ್ಸ್ಕೋಬೋದು. ನನ್ನ ಹತ್ರ ಕೊರಿಯರ್ ಫೆಸಿಲಿಟಿನೂ ಇರುತ್ತೆ. ನಿಮಗೆ ಯಾರಾದರೂ ಈ ಡಿಸೈನ್ ನಿಮಗೆ ಇಷ್ಟ ಆದರೆ, ಹಾಗೆ ಲೋಕಲ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಶಾಪ್ ಬಂದುಬಿಟ್ಟು MJ ನಗರ್ 12th ಕ್ರಾಸು ನಿಯರ್ ಹ್ಯಾಂಡಬ್ರಿಡ್ ಹಾಸ್ಪಿಟ್ಲ್ ಹತ್ರ ಇದೆ. ಯಶು ಎಂಬ್ರಾಯ್ಡ್ರಿ ಅಂತೇಳಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ಅದಕ್ಕೂ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು. ನಿಮಗೆ ಡಿಸೈನ್ ಬೇಕಂದರೆ ನಾನು ಸೆಂಡ್ ಮಾಡ್ತೀನಿ. ನೀವು ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ನಾನು ನಿಮಗೆ ಹಾಕ್ಬಿಟ್ಟು ನೀಟಾಗಿ ಕೊರಿಯರ್ ಮಾಡಿ ಕಳಿಸ್ತೀನಿ. ಈ ಡಿಸೈನ್ ಬಂದ್ಬಿಟ್ಟು 600. ಅವರು ಬರೀ ಫ್ರಂಟು ಬ್ಯಾಕು ಹೇಳಿರೋದ್ರಿಂದ ನಾನು 600 ತೊಗೊಂಡಿದ್ದೀನಿ. ಇದಕ್ಕೆ ಸ್ಲೀವ್ಸು ಸ್ವಲ್ಪ ಹೆವಿ ಇದೆ. ಆ ಸ್ಲೀವ್ಸ್ ಏನಾದರೂ ನೀವು ಹಾಕ್ಸ್ಕೊಂಡ್ರೆ ಜಸ್ಟ್ 800 ರುಪೀಸ್ನಲ್ಲಿ ನಾನು ಈ ಡಿಸೈನ್ ಫುಲ್ ನಿಮಗೆ ಹಾಕ್ಕೊಟ್ಬಿಡ್ತೀನಿ. 2 ಡಿಸೈನ್ ನೀವು ಹಾಕ್ಸ್ಕೊಂಡ್ರೆ 1 ಡಿಸೈನ್ ನನ್ನ ಮುಖಾಂತರ ಫ್ರೀ ಇರುತ್ತೆ. ಈ ಆಫರ್ನ ಯಾರೂ ಮಿಸ್ ಮಾಡ್ಕೋಬೇಡಿ, ಯೂಸ್ ಮಾಡ್ಕೊಳ್ಳಿ. ಜುಲೈ ಎಂಡ್ವರೆಗೂ ಈ ಆಫರ್ ರನ್ನಿಂಗಲ್ಲಿರುತ್ತೆ. 2 ಹಾಕ್ಸ್ಕೊಂಡ್ರೆ ನನ್ನ ಕಡೆಯಿಂದ 1 ಫ್ರೀ ಇರುತ್ತೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ಹೀಗೆ ನೀವು ನನಗೆ ಸಪೋರ್ಟ್ ಮಾಡ್ತಾನೇ ಇರಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.